ಇನ್ನು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಇದ್ದಂತಹ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಈಗ ರಾಜ್ಯ ಸರ್ಕಾರ ತೆರವು ಮಾಡಿದೆ. ಆದರೆ ಈಗ ಜನೌಷಧಿ ಅಂಗಡಿಗಳ ಮಾಲೀಕರ ಅಸೋಸಿಯೇಷನ್ ಸರ್ಕಾರದ ವಿರುದ್ಧ ಅಥವಾ ಸರ್ಕಾರದ ಕ್ರಮದ ಬಗ್ಗೆ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದೆ. ಹೇಗೆ, ಏನು ಕಾನೂನು ಹೋರಾಟ ನೋಡೋಣ ಬನ್ನಿ. ಪಿಎಂ ಜನೌಷಧಿ ಕೇಂದ್ರ ತೆರವಿಗೆ ಸರ್ಕಾರ ಆದೇಶ. ಸರ್ಕಾರದ ಕ್ರಮದ ವಿರುದ್ಧ ಕಾನೂನು ಹೋರಾಟ. ತೆರವು ಆದೇಶ ಹಿಂಪಡೆಯುವವರೆಗೂ ಕಾನೂನು ಹೋರಾಟ. ರಾಜ್ಯ ಜನೌಷಧಿ ಅಸೋಸಿಯೇಷನ್ನಿಂದ ಇಂದು ಮಹತ್ವದ ಸಭೆ. ಜನರಿಗೆ ಕಡಿಮೆ ಬೆಲೆಯಲ್ಲಿ ಜನೌಷಧಿ ಕೇಂದ್ರಗಳಲ್ಲಿ ಔಷಧಿ ಸಿಗ್ತಾ ಇತ್ತು. ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವೇ ಉಚಿತವಾಗಿ ಮಾತ್ರೆ ಕೊಡ್ತಾ ಇದ್ದೇವೆ ಅಂತ ಜನೌಷಧಿ ಕೇಂದ್ರಗಳ ತೆರವಿಗೆ ಆದೇಶ ಮಾಡಿದೆ. ಸರ್ಕಾರದ ನಡೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಪ್ರಧಾನಮಂತ್ರಿ ಜನೌಷಧಿ ಅಂಗಡಿ ಮಾಲೀಕರ ಅಸೋಸಿಯೇಷನ್ ವಿರೋಧ ಮಾಡಿ ತೆರವು ಆದೇಶ ಹಿಂಪಡೆಯುವಂತೆ ಪತ್ರ ಬರೆದಿದೆ. ಆದರೆ ಆದೇಶ ಹಿಂಪಡೆದಿಲ್ಲ. ಈಗ ಪ್ರಧಾನಮಂತ್ರಿ ಜನೌಷಧಿ ಅಂಗಡಿ ಮಾಲೀಕರ ಅಸೋಸಿಯೇಷನ್ ಕಾನೂನು ಹೋರಾಟಕ್ಕೆ ಮುಂದಾಗ್ತಿದೆ. ಇಂದು ಪ್ರಧಾನಮಂತ್ರಿ ಜನೌಷಧಿ ಅಂಗಡಿಗಳ ಮಾಲೀಕರ ಸಂಘ ಸಭೆ ನಡೆಸುತ್ತಿದೆ. ಸರ್ಕಾರ ತನ್ನ ಆದೇಶವನ್ನ ಹಿಂಪಡೆಯಬೇಕು ಅಂತ ಕಾನೂನು ಹೋರಾಟಕ್ಕೆ ನಿರ್ಧಾರ ಮಾಡಲಿದೆ. ಅಂಗಡಿಗಳನ್ನ ತೆರವು ಮಾಡಿದ್ರೆ ಔಷಧಿಗಳು ನಷ್ಟ ಆಗ್ತವೆ, ಶೇಖರಣೆ ಕಷ್ಟ ಆಗುತ್ತೆ. ಇದರಿಂದ ಭಾರಿ ನಷ್ಟ ಆಗೋದಲ್ಲದೆ ಜನೌಷಧಿ ಅಂಗಡಿ ಮಾಲೀಕರು ಬೀದಿಗೆ ಬೀಳುತ್ತಾರೆ. ಹಾಗಾಗಿ ಕಾನೂನು ಹೋರಾಟ ಮಾಡಲು ನಿರ್ಧಾರ ಮಾಡಲಿದ್ದಾರೆ. ರಾಜ್ಯ ಬಿಜೆಪಿ ಕೂಡ ಸರ್ಕಾರದ ನಡೆಗೆ ಭಾರಿ ಆಕ್ರೋಶ ಹೊರಹಾಕಿ ಪ್ರತಿಭಟನೆ ಕೂಡ ಮಾಡಿದೆ. ಆದರೆ ಸರ್ಕಾರ ಆದೇಶ ಮಾಡಿ ಜನೌಷಧಿ ಕೇಂದ್ರ ಇರಬಾರದು ಅಂತ ಎತ್ತಂಗಡಿ ಮಾಡಿಸೋ ದೃಢ ನಿರ್ಧಾರ ಕೈಗೊಂಡಿದೆ. ಇವತ್ತಿನ ಸಭೆ ಕಾನೂನು ಹೋರಾಟ ಕೈಗೊಳ್ಳುತ್ತಾ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.